ಕಾರವಾರದ ಅರ್ಜುನ ಚಿತ್ರಮಂದಿರದಲ್ಲಿ ನವೆಂಬರ್ 24ರಿಂದ ನವೆಂಬರ್ 30ರವರೆಗೆ ಕೊಂಕಣಿ ಭಾಷೆಯ ಬಹು ನಿರೀಕ್ಷಿತ ಚಲನಚಿತ್ರ ಅಸ್ಮಿತಾಯ್ ಪ್ರದರ್ಶನಗೊಳ್ಳಲಿದೆ ಎಂದು ಕಾರವಾರ ಅಂಕೋಲಾ ಕ್ರಿಶ್ಚಿಯನ್ ವೇದಿಕೆಯ ಸಂಚಾಲಕ ಲಿಯೋ ಲೂಯಿಸ್ ತಿಳಿಸಿದರು. ಗುರುವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಕೊಂಕಣಿಯ ಕಲೆ ಸಂಸ್ಕೃತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿದ ಗಿನ್ನೆಸ್ ದಾಖಲೆ ಬರೆದ ಪ್ರಮುಖ ಸಾಂಸ್ಕೃತಿಕ ಸಂಘಟನೆ ಮಾಂಡ್ ಸೋಬಾಂಡ್ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಈ ಅಸ್ಮಿತಾಯ್ ಚಲನಚಿತ್ರವನ್ನ ನಿರ್ಮಿಸಿದ್ದು, ಈ ಸಿನಿಮಾ ಸೆಪ್ಟೆಂಬರ್ 15ರಂದು ತೆರೆ ಕಂಡಿದ್ದು, ಇದುವರೆಗೆ ಅಂದ್ರೆ ನವೆಂಬರ್ 17ರವರೆಗೆ ದೇಶ ವಿದೇಶಗಳಲ್ಲಿ 400 ಪ್ರದರ್ಶನಗಳನ್ನ ಕಂಡಿದೆ. ಚಲನಚಿತ್ರದಿಂದ ಚಳುವಳಿ ಎಂಬ ಧ್ಯೇಯದೊಡನೆ ಮ್ಯಾಂಡ್ ಸೋಬಾಂಡ್ ಈ ಚಿತ್ರವನ್ನ ನಿರ್ಮಿಸಿದ್ದು, ಕೊಂಕಣಿ ಭಾಷಾಭಿಮಾನ ಬೆಳೆಸುವಲ್ಲಿ, ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುವಲ್ಲಿ ಈ ಚಿತ್ರ ವಿಶ್ವದಾದ್ಯಂತ ಸಫಲವಾಗಿದೆ. ಕೊಂಕಣಿ ಜನರ ಅಸ್ಮಿತೆಯ ಹುಡುಕಾಟದ ಎಳೆಯೊಂದಿಗೆ ಸಾಗುವ ಕಥೆಯು ಗೋವಾದಿಂದ ವಲಸೆ ಕೊಂಕಣಿಯ ಶ್ರೀಮಂತ ಜನಪದ ಪರಂಪರೆಯ ದೃಶ್ಯ ವೈಭವವನ್ನ ನವಿರಾದ ಪ್ರೇಮ ಕಥೆಯೊಂದಿಗೆ ತೋರಿಸುತ್ತದೆ. ಅದರಿಂದ ಕಾರವಾರದ ಕೊಂಕಣಿ ಪ್ರೇಮಿಗಳು ಸಹ ಬಂದು ಚಲನಚಿತ್ರ ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕೆಂದು ಕೋರುತ್ತೇವೆ ಎಂದು ತಿಳಿಸಿದರು. 30ನೇ ತಾರೀಕಿನ ಒಂದು ವಾರ ಪ್ರದರ್ಶನಗೊಳ್ಳಲಿರುವ ಕೊಂಕಣಿ ಬಹುನಿರೀಕ್ಷಿತ ಚಲನಚಿತ್ರ ಅಸ್ಮಿತಾಯ್ ಬಗ್ಗೆ ಮಾಹಿತಿ. ಕೊಂಕಣಿಯ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿದೆ. ಗಿನ್ನಿಸ್ ದಾಖಲೆ ಬರೆದ ಪ್ರಮುಖ ಸಾಂಸ್ಕೃತಿಕ ಸಂಘಟನೆ ಮಾಂಡ್ ಸೋಬಾಂಡ್ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಅಸ್ಮಿತಾಯ್ ಚಲನಚಿತ್ರವನ್ನು ನಿರ್ಮಿಸಿದ್ದು, ಈ ಸಿನಿಮಾ ಸೆಪ್ಟೆಂಬರ್ 15ರಂದು ತೆರೆ ಕಂಡಿದ್ದು, ಇದುವರೆಗೆ ದೇಶ ವಿದೇಶಗಳಲ್ಲಿ 400 ಪ್ರದರ್ಶನಗಳನ್ನು ಕಂಡಿದೆ. ನವೆಂಬರ್ 17ರಂದು ಈ ಚಿತ್ರವು ಮಂಗಳೂರಿನ ಭಾರತ್ ಸಿನಿಮಾಸ್, ಸಿನಿ ಗ್ಯಾಲಕ್ಸಿ ಶಿವಗಲ್, ಭಾರತ್ ಸಿನಿಮಾಸ್ ಕೊಡುಬಿದ್ರಿ, ಭಾರತ್ ಸಿನಿಮಾಸ್ ಮಣಿಪಾಲ್, ಭಾರತ್ ಸಿನಿಮಾಸ್ ಪುತ್ತೂರು, ಭಾರತ್ ಟಾಕೀಸ್ ಬೆಳ್ತಂಗಿ, ಪ್ಲಾನೆಟ್ ಕರ್ಕಳ, ಕಲ್ಪನಾ ಟಾಕೀಸ್ ಉಡುಪಿ, ಪದ್ಮಾಂಜಲಿ ಟಾಕೀಸ್ ಹೊನ್ನಾವರ ಇಲ್ಲಿ ಪ್ರದರ್ಶನಗೊಂಡಿದೆ. ಅಗೋಸ್ಟಿನ್ ರೋನಾ ಮಾತನಾಡಿ, ನವೆಂಬರ್ 24ರಂದು ಚಲನಚಿತ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ಚಿತ್ರಮಂದಿರದಲ್ಲಿ ಆಯೋಜಿಸಿದ್ದು, ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಆಗಮಿಸಲಿದ್ದು, ಅತಿಥಿಗಳಾಗಿ ಎಸ್ಪಿ ಕಾಮತ್ ಉಪಸ್ಥಿತರಿರಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಫಾದರ್ ಡಿಕೋಸ್ತಾ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರವಾರ ಕೊಂಕಣಿ ಮಂಚದ ಅಧ್ಯಕ್ಷೆ ಉಷಾ ರಾಣೆ ಮಾತನಾಡಿ, ನಾವು ಮೊದಲು ಭಾರತೀಯರು, ನಮ್ಮ ಮಾತೃಭಾಷೆ ಕೊಂಕಣಿ ಎಂಬ ಅಭಿಮಾನ ನಮ್ಗಿರ್ಬೇಕು. ಕೊಂಕಣಿ ಭಾಷೆಯ ಇತಿಹಾಸ ಅತಿ ಪ್ರಾಚೀನವಾಗಿದ್ದು, ಈ ಚಲನಚಿತ್ರದಲ್ಲಿ ನಮ್ಮ ಪರಿಚಯವನ್ನ ಚಿತ್ರೀಕರಿಸಲಾಗಿದೆ. ಆದ್ದರಿಂದ ಶನಿವಾರ ಹಾಗೂ ರವಿವಾರದಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಚಲನಚಿತ್ರ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಡಾಕ್ಟರ್ ವಸಂತ್ ಪಾಂದೇಕರ್ ಮಾತನಾಡಿ, ಕೊಂಕಣಿ ಚಲನಚಿತ್ರಗಳ ಇತಿಹಾಸದ ಬಗ್ಗೆ ಮಾಹಿತಿ ನೀಡಿದ್ರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಸೇವಕ ಸ್ಯಾಮ್ಸನ್ ಡಿಸೋಜಾ ಉಪಸ್ಥಿತರಿದ್ದರು. ಕರಾವಳಿ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಹಾಗೂ ಪರಿಶೀಲಿಸುವ ಸಲುವಾಗಿ ಪೊಲೀಸ್, ಕೋಸ್ಟ್ ಗಾರ್ಡ್, ನೌಕಾಪಡೆ ಹಾಗೂ ಸಿಎಸ್ಪಿ ಪಡೆ ಸಾಗರ ಕವಚ ಅಣುಕು ಕಾರ್ಯಾಚರಣೆ ಭಾಗವಾಗಿ ಗುರುವಾರದಿಂದ ಜಂಟಿ ಕಾರ್ಯಾಚರಣೆ ಹಮ್ಮಿಕೊಂಡಿವೆ. सर मेरे हेसरू नाम मोहन कुमार, मोबाइल नंबर 9964 सर लगेज बाक्स ಇದೆ ಅಲ್ಲ. ಅಣುಕು ಕಾರ್ಯಾಚರಣೆಯ ಭಾಗವಾಗಿ ಕರಾವಳಿಯ ಉದ್ದಗಲಕ್ಕೂ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾತ್ಕಾಲಿಕ ನಾಕಾಬಂದಿಗಳನ್ನು ನಿರ್ಮಿಸಿ ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಕಾರವಾರ ತಾಲೂಕಿನಲ್ಲಿ 10ಕ್ಕೂ ಹೆಚ್ಚು ನಾಕಾಬಂದಿಗಳನ್ನು ರಚಿಸಿ ವಾಹನಗಳ ಪರಿಶೀಲನೆ ನಡೆಸಲಾಗುತ್ತಿದೆ. ಸಮುದ್ರದಲ್ಲಿ ತಟರಕ್ಷಕ ದಳ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ನೌಕಾಪಡೆ, ಕೋಸ್ಟ್ ಗಾರ್ಡ್, ಕರಾವಳಿ ಕಾವಲು ಪಡೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ. ಮುಂಬೈ ದಾಳಿಯ ಬಳಿಕ ಈ ಅಣುಕು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ. ಇದರಲ್ಲಿ ರೆಡ್ ಫೋರ್ಸ್ ಹಾಗೂ ಬ್ಲೂ ಫೋರ್ಸ್ ಎಂದು 2 ಗುಂಪುಗಳನ್ನ ಮಾಡಲಾಗಿದ್ದು, ರೆಡ್ ಫೋರ್ಸ್ನ ನೌಕಾನೆಲೆ ಸಿಬ್ಬಂದಿ ಮಾರುವೇಷದಲ್ಲಿ ಬಂದು ಬಾಂಬ್ ಮಾದರಿಯ ಪೆಟ್ಟಿಗೆಗಳನ್ನ ಆಯ್ದ ಸ್ಥಳಗಳಲ್ಲಿ ಇಡಲಿದ್ದಾರೆ. ಬ್ಲೂ ಫೋರ್ಸ್ನ ಪೊಲೀಸ್ ಸಿಬ್ಬಂದಿ ಅದನ್ನ ಪತ್ತೆ ಹಚ್ಚುವ ಕಾರ್ಯ ಮಾಡುತ್ತಿದ್ದು, ಇದರಲ್ಲಿ ಪೊಲೀಸರು ವಿಫಲರಾದರೆ ಭದ್ರತೆ ಹೆಚ್ಚಿಸುವ ಕುರಿತು ಗಮನ ನೀಡಲಾಗುತ್ತದೆ. ಕಾರ್ಯಾಚರಣೆ ಶುಕ್ರವಾರವೂ ಮುಂದುವರಿಯಲಿದೆ. ಮನುಷ್ಯನಾದವನಿಗೆ ಸರಿತಪ್ಪುಗಳನ್ನು ವಿವೇಚಿಸುವ ಹಾಗೂ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕಾರ್ಯ ಬಹಳ ಪ್ರಧಾನವಾದುದು. ಆ ದಿಕ್ಕಿನಲ್ಲಿ ಸದಾ ಚಿಂತನೆಗಳು ನಡೆಯಬೇಕೆಂದು ಕವಿ, ಕಥೆಗಾರ ಮಹಾಬಲಮೂರ್ತಿ ಕೊಡ್ಲೆಕೆರೆ ಹೇಳಿದರು.
ಕುಮಟಾ ಪಟ್ಟಣದ ಕೊಂಕಣ್ ಎಜುಕೇಷನ್ ಟ್ರಸ್ಟ್, ವಿಧಾತ್ರಿ ಅಕಾಡೆಮಿ ಹಾಗೂ ರಂಗ ಸಾರಸ್ವತ ಉತ್ತರ ಕನ್ನಡ ಇದರ ಸಹಯೋಗದಲ್ಲಿ ಕೊಂಕಣ ಸಭಾಭವನದಲ್ಲಿ ಗುರುವಾರ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕುಖ್ಯಾತ ಕಳ್ಳ ಕೊಲೆಗಾರ ಚಾರ್ಲ್ಸ್ ಶೋಭರಾಜ್ ಕುರಿತ 84ನೇ ಕೃತಿಯ ಬಿಕಿನಿ ಕಿಲ್ಲರ್ ಚಾರ್ಲ್ಸ್ ಶೋಭರಾಜ್ ಕೃತಿ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಮನುಷ್ಯನ ಜೀವನ ಆಕೃತಿಯಾಗಬೇಕೇ ಹೊರತು ವಿಕೃತವಾಗಬಾರದು. ಮಾನವನ ಬದುಕು ಎಲ್ಲಾ ವಿಧದಲ್ಲಿಯೂ ವಿಕಸನಗೊಳ್ಳಬೇಕು. ಪ್ರತಿಯೊಂದು ಹಂತದಲ್ಲಿಯೂ ಒಳಿತನ್ನ ನಿರೀಕ್ಷಿಸಬೇಕು. ದಾರಿ ತಪ್ಪಿ ನಡೆಯೋದ್ರಿಂದ ಬದುಕು ಕರಾಳತೆಯೆಡೆಗೆ ಸಾಗುತ್ತದೆ ಎಂದರು. ಆದರೂ ಕೂಡ ಇದನ್ನು ಕೇಳಿಸಿಕೊಂಡಂತಹ ಒಂದು 40 ಹುಡುಗರಲ್ಲಿ 30 ಹುಡುಗರು ಗುರುಗಳ ಆ ಮಾತುಗಳನ್ನು, ಆದರ್ಶದ ಬಗೆಗಾಗಿನ ಕಲ್ಪನೆಯನ್ನು, ಜೀವನದ ಒಂದು ಪರಿಶುದ್ಧತೆಯ ಬಗೆಗಾಗಿನ ಗುರುತವನ್ನು ಒಪ್ಪಿಕೊಂಡ. ಇನ್ನು 10 ಜನ ಯಾಕೆ ಆ ನುಡಿತವನ್ನು ತಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಎಲಿಸಿಟ್ ಮಾಡೋದಕ್ಕೆ ಯಾಕೆ ಫೇಲ್ ಆಗ್ತಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಅಂದರೆ ಹೇಳಿದಂತಹ ವಿಚಾರ ಒಂದೇ ಶಕ್ತಿ ಮೂಲದಿಂದ ಬಂದಿದ್ದರೂ ಕೂಡ ನಾವು ಅದನ್ನು ಸ್ವೀಕರಿಸುವಂತಹ ರೀತಿಯಲ್ಲಿ ನಮ್ಮ ಮನೋ ವಲಯಗಳು ಅಥವಾ ನಮ್ಮ ಮನೋವೇದಿಕೆ ಯಾಕೆ ಡಿಫರೆಂಟ್ ಆಗ್ತಾ ಹೋಗುತ್ತೆ. ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಡಿವಿ ಗುರುಪ್ರಸಾದ್ ಕೃತಿಯ ಕುರಿತು ಮಾತನಾಡಿ, ಕಾನೂನು ಕೈಗೆತ್ತಿಕೊಳ್ಳುವ ಮತ್ತು ಕುಕೃತ್ಯದ ಮೂಲಕವೇ ಗುರುತಿಸಿಕೊಂಡ ಚಾರ್ಲ್ಸ್ ಶೋಭರಾಜನ ಬಂಧನವಾಗಲು ಉತ್ತರ ಕನ್ನಡದ ನೆಲ ಜಿಲ್ಲೆಯ ಪೊಲೀಸರ ಶ್ರಮ ಹಾಗೂ ತ್ಯಾಗ ಬಹು ಅಮೂಲ್ಯವಾದುದು ಎಂದರು. ನೀನು ಇಂಗ್ಲಿಷ್ ಮಾಡಿದೆಯಲ್ಲಪ್ಪ, ಕನ್ನಡ ಪೇಪರ್ ಅಂತ. ಇಲ್ಲ ಸರ್, ನಾನು ಬರ್ತೀನಿ. ಸಂಯುಕ್ತ ಕರ್ನಾಟಕದಲ್ಲಿ 100 ರೂಪಾಯಿ ಪಗಾರಕ್ಕೆ ನಾನು ಪತ್ರಕರ್ತನಾಗಿ ಸೇರಿಕೊಂಡೆ 1973, 1973. ಪತ್ರಕರ್ತರಾಗಿ ಸೇರಿದ 2 ತಿಂಗಳಿಗೆ ನಮ್ಮ ತಂದೆ ಕೇಂದ್ರ ಲೋಕಸಭೆ ಸೇವಾ ಆಯೋಗ UPSC ಅಪ್ಲಿಕೇಶನ್ ಫಾರ್ಮ್ ತಗೊಂಡ್ಬಂದು ಇದು ತುಂಬು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಅಪ್ಪ, ನೀವೇ 2 ವರ್ಷದ ಹಿಂದೆ ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ ತಂದು ಇದನ್ನು ತುಂಬು, ನೀನು ಟೈಪಿಸ್ಟ್ ಆಗೋಕ್ಕೆ ಲಾಯಕ್ ಅಂತ ಹೇಳಿದ್ರಿ. ನಿವೃತ್ತ ಪೊಲೀಸ್ ಅಧಿಕಾರಿ ಎನ್ಟಿ ಪ್ರಮೋದ್ ರಾವ್ ಮಾತನಾಡಿ, ವ್ಯಕ್ತಿ ಶಾಶ್ವತವಲ್ಲ, ಆದರೆ ಪುಸ್ತಕಗಳು ಶಾಶ್ವತವಾಗಿ ಉಳಿಯುವಂತದ್ದು. ಪುಸ್ತಕದ ವಿಚಾರಗಳು ಬದುಕಿನಲ್ಲಿ ಕಲಿಯುವಂತದ್ದು ಇರುತ್ತದೆ. ಓದು ನಿರಂತರವಾದಾಗ ಬದುಕು ಸುಂದರ ಎಂದರು. ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ರಂಗ ಸಾರಸ್ವತದ ಸಂಸ್ಥಾಪಕ ಕಾಗಲ್ ಚಿದಾನಂದ್ ಭಂಡಾರಿ ಸ್ವಾಗತಿಸಿದರು. ಪ್ರಾಂಶುಪಾಲ ಕಿರಣ್ ಭಟ್ ವಂದಿಸಿದರು. ಶಿಕ್ಷಕ ಗಣೇಶ್ ಜೋಶಿ ನಿರೂಪಿಸಿದ್ರು. ಸರಸ್ವತಿ ಪಿಯು ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿಗಳು, ಸಾಹಿತ್ಯಾಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು
ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.